ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಸೋಮವಾರ ಬೆಳಗಿನ ವ್ಲಾಗು. ಬೆಳಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ. ಅಂದರೆ ಒಂದು 7 ಗಂಟೆ ಹತ್ತತ್ರ 6:45 7 ಗಂಟೆಗೆ ಎದ್ದಿರೋದು. ಎದ್ಬಿಟ್ಟೆಲ್ಲ ಬಾಗಿಲು ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು, ಹಾಗೆ ಕಸ ಬಂದಿತ್ತು, ಕಸದವರು ಎಲ್ಲ ಕಸ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಇವಾಗ ಹಾಲೆಲ್ಲ ತೊಗೊಂಬಂದು ಹಾಲೆಲ್ಲ ಕಾಯಿಸ್ತಾ ಇದ್ದೀನಿ. ಅಂದರೆ ನೆನ್ನೆ 1/4 ಲೀಟ್ರ್ ಹಾಲಿತ್ತು, ಇವಾಗ ಬೆಳಗ್ಗೆ ಅರ್ಧ ಲೀಟ್ರ್ ತೊಗೊಂಬಂದು ಎಲ್ಲ ಕಾಯಿಸ್ಕೊತಾ ಇದ್ದೀನಿ. ನೋಡಿ ಇವಾಗ 2 ಕಾಯಿಸಿಟ್ಬಿಟ್ರೆ, ಅಂದರೆ ಇವಾಗೆಲ್ಲ ಕಾಯಿಸಿಟ್ಕೊಂಬಿಟ್ರೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಒಡೆದೋಗಲ್ಲ ಹಾಲು. ಇಲ್ಲಾಂದರೆ ನಾನು ಕಾಯಿಸ್ಲಿಲ್ಲ ಅಂದ್ಬಿಟ್ರೆ ಹಂಗೆ ಇಟ್ಕೊಂಡಿದ್ರೆ ಅದು ಹಂಗೆ ಒಡೆದೋಗ್ಬಿಡುತ್ತೆ ಹಾಲು. ಅದಕ್ಕೇ ನಾನು ಎಷ್ಟಿದ್ರೂ ಒಂದೇ ಸಲ ಇವಾಗ ಕಾಯಿಸಿಟ್ಕೊಂಬಿಡ್ತೀನಿ. ಮುಂಚೆ ಆದರೆ ಒಂದು ಪ್ಯಾಕೆಟ್ ಕಾಯಿಸಿ ಒಂದು ಪ್ಯಾಕೆಟ್ ಹಂಗೆ ಎತ್ತಿ ಫ್ರಿಜ್ಜಲ್ಲಿ ಇಡ್ತಿದ್ದೆ. ಇವಾಗ ಇಟ್ಟರೆ ಹಾಳಾಗ್ತಾಯಿದೆ. ಅದಕ್ಕೇ ಇವಾಗೆಲ್ಲ ಕಾಯಿಸ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಹೊತ್ತು ಎಲ್ಲ ಆರಾದಮೇಲೆ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಬೇಕಾದ ಕಾಫಿ ಮಾಡ್ಕೊಬೇಕು ಅಂತ ಅಂದರೆ ಆಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಾಫಿ ಮಾಡ್ಕೊತೀನಿ. ಇಲ್ಲಾಂದರೆ ಸುಮ್ಮನೆ ಹಾಳಾಗ್ತಾಯಿದೆ ಹಾಲೆಲ್ಲನೂ. ಲಾಸ್ಟ್ ಟೈಮ್ ಹಂಗೆ ಮಾಡಿಕೊಂಡೆ, ತಂದು ಫ್ರಿಜ್ಜಲ್ಲಿ ಹಂಗೆ ಇಟ್ಕೊಂಡಿದ್ದೆ. ನೋಡಿದ್ರೆ ಆಮೇಲೆ ಹಾಲು ಕಾಯ್ಸೋಕೆ ಹೋದರೆ ಫುಲ್ ಎಲ್ಲ ಒಡೆದೋಗ್ಬಿಟ್ಟಿತ್ತು. ಅದಕ್ಕೇ ಆ ಥರ ಆಗೋದು ಬೇಡ ಅಂತ ಫಸ್ಟೇ ಎಲ್ಲ ಎಷ್ಟಿದೆಯೋ ಹಾಲು ಅದೆಲ್ಲನೂ ಒಟ್ಟಿಗೆ ಕಾಯಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಇನ್ನೊಂದು ಕಡೆ ಎಲ್ಲ ಹಾಲೆಲ್ಲ ಕಾಯಕ್ಕೆ ಇಟ್ಟಿದ್ದೀನಿ. ಅದು ಅಲ್ಲಿ ಹಾಲು ಕಾಯ್ತಾ ಇದೆ, ಅಷ್ಟರಲ್ಲಿ ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗನೂ ಇವಾಗ ಕಾಫಿ ಕುಡಿಬೇಕು ಅಂತ ಅಂದ, ಅದಕ್ಕೆ ಅವನಿಗೂ ಹಂಗೆ ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ಆಲ್ರೆಡಿ ಮಾಡ್ಕೊಂಡು ಕುಡ್ದಿದ್ದಾರೆ. ನನಗೆ ಮತ್ತು ನನ್ನ ಮಗಂಗೆ ಇವಾಗ ಮಾಡ್ಕೊತಾ ಇದ್ದೀನಿ. ಅವನು ಅಂದರೆ ಅಲ್ಲಿ ಊರಲ್ಲಿ ಬಿಸ್ಕೆಟು ಮತ್ತು ಕಾಫಿ ಕುಡಿದ್ಬಿಟ್ಟು ಕಾಫಿ ಏನು ಕುಡಿಯಲ್ಲ ಅವನು. ಅಂದರೆ ಬಿಸ್ಕೆಟ್ ಜೊತೆ ಹಚ್ಕೊಳ್ಳೋದಕ್ಕೆ, ಕಾಫಿ ಜೊತೆ ಬಿಸ್ಕೆಟ್ನ ಹಚ್ಕೊಳ್ಳೋದಕ್ಕೆ ಅವನು ಕಾಫಿ ಮಾಡ್ಕೊಡಮ್ಮ ಅಂತ ಕೇಳ್ದ. ಮತ್ತು ಅವ್ರ ಚಿಕ್ಕಪ್ಪ ಬೇರೆ ಮೊನ್ನೆ ಕಾಫಿ ಮಾಡ್ಕೊಂಡು ಕೊಟ್ಟಿದ್ರಲ್ಲ, ಅದು ಚೆನ್ನಾಗಿತ್ತು ಟೇಸ್ಟ್. ನಂಗೆ ಹಂಗೆ ಮಾಡಿಕೊಡು, ಈ ಕಪ್ಪಲ್ಲೇ ಮಾಡ್ಕೊಂಡು ಕೊಡು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡ. ನೋಡಿ ಇವಾಗ 3 ಜನ ಕೂತ್ಕೊಂಡು ಕುಡಿತಾ ಇದ್ದೀವಿ. ನಾನು ಕಾಫಿ ಕುಡಿಯೋಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಬಿಸ್ಕೆಟ್ ಊರಲ್ಲಿ ಅದೇ ರೂಢಿಯಾಗೋಗ್ಬಿಟ್ಟಿತ್ತು, ಊರಲ್ಲಿ ಬಿಸ್ಕೆಟ್ ಕುತ್ಕೊಂಡು ತಿನ್ನೋದು. ಅದಕ್ಕೆ ಇವತ್ತು ದೊಡ್ಡಮ್ಮ ಬಿಸ್ಕೆಟ್ ತರಿಸು ಅಂತ ಹೇಳಿದ್ಲು, ತರಿಸಿದ್ದೆ. ಹಂಗೇ ಇವಾಗ 3 ಕೂತ್ಕೊಂಡು ಕುಡಿತಾ ಇದ್ದೀವಿ. ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಆದರೆ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ನಾವೇನು ಜಾಸ್ತಿ ಏನು ರೂಢಿ ಮಾಡ್ಕೊಂಡಿಲ್ಲ. ಅಲ್ಲಿ ಊರಿಗೆ ಹೋಗ್ಬಿಟ್ಟು ಬಂದಾಗಿಂದ ಆ ಥರ ರೂಢಿಯಾಗಿತ್ತು. ಅದಕ್ಕೆ ಇವತ್ತು ತರಿಸಿದ್ದೀನಿ. ಇನ್ನು ರೆಗ್ಯುಲರಾಗಿ ನಾನೇನು ಯಾವಾಗೂ ತಿನ್ನೋದಿಲ್ಲ. ಹುಡುಗರ ಜೊತೆ ಸೇರ್ಕೊಂಡು ಅದೇ ರೂಢಿಯಾಗೋಗ್ಬಿಟ್ಟಿತ್ತು. 2-3 ದಿವಸ ಅಲ್ಲಿ ಊರಲ್ಲೆಲ್ಲ ತಿನ್ಬಿಟ್ಟು ಅದೇ ರೂಢಿಯಾಗಿತ್ತು. ಅದಕ್ಕೆ ಇವತ್ತು ಇವಳು ಬಂದಿದ್ದಾಳಲ್ಲ, ಮತ್ತೆ ಅದನ್ನೇ ತರಿಸು ಅಂತ ಹೇಳಿದ್ದಕ್ಕೆ ತರಿಸ್ಕೊಂಡೆ. ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಆದರೆ ಜಾಸ್ತಿ ಬೆಳಗ್ಗೆ ಹೊತ್ತೇ ತಿನ್ನಬಾರ್ದು. ನೋಡಿ ಇವಾಗ ಕಾಫಿಗೆ ಇಟ್ಕೊಂಡು ಹಂಗೆ ಕಾಫಿ ಬಿಸ್ಕೆಟೆಲ್ಲ ಅವಳಿಗೂ ಬಿಚ್ಕೊಂಡು ಕೊಟ್ಟಿದ್ದೀನಿ. 3 ಬಿಸ್ಕೆಟ್ ತರಿಸಿದ್ದೆ. 3 ಕೂತ್ಕೊಂಡು ಒಂದೊಂದು ತಿನ್ಕೊತಾ ಇದ್ದೀವಿ. ಅಂದರೆ ಇವತ್ತು ಬೇಗನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಂಡ್ಮೇಲೆ ಆಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಬರೀ ಇವಾಗ ಲೇಟಾಗಿ ಕೆಲಸ ಮಾಡ್ಕೊತಾ ಇದ್ದೀನಿ. ಅಂದರೆ ನಮ್ಮ ಮನೆಯವರು ಇಲ್ವಲ್ಲ, ಅವ್ರಿಗೇನು ಬೆಳಗ್ಗೆ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋ ಅಷ್ಟೇನಿಲ್ಲ. ಅದಕ್ಕೆ ಬಿಸ್ಕೆಟ್ ಇವಾಗ ತಿನ್ಕೊಂಬಿಡ್ರಿ, ಆಮೇಲೆ ಸ್ವಲ್ಪ ಲೇಟಾಗುತ್ತೆ ತಿಂಡಿ ಎಲ್ಲ ಮಾಡೋದು, ಕೆಲಸ ಎಲ್ಲ ಮುಗಿಸ್ಕೊತೀನಿ ಅಂತ ಹೇಳಿದ್ದಕ್ಕೆ ಕುತ್ಕೊಂಡು ತಿಂತಾ ಇದ್ದಾರೆ. ಅವಳೇನು ಕಾಫಿ ಕುಡಿಯೋಲ್ಲ, ಸುಮ್ಮನೆ ಕಾಫಿಲಿ ಹಚ್ಕೊಂಡು ತಿಂತಾಳೆ. ಮಾಮೂಲಿ ಇವಾಗ ತಿಂತಾಯಿದ್ಲು, ಒಂಚೂರು ಕಾಫಿಲಿ ಹಚ್ಕೊಂಡು ತಿಂತಾಯಿದ್ದಾಳೆ ಅಷ್ಟೇ. ನೋಡಿ ಅವನು ಕುತ್ಕೊಂಡು ಒಂಥರ ಆಚೆ ಚೆನ್ನಾಗಿರುತ್ತೆ ಹೊರಗಡೆ ಕುತ್ಕೊಂಡು ತಿನ್ನೋದು. ಅಲ್ಲಿ ಎಲ್ಲ ರೂಢಿ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಇದನ್ನು ಇಲ್ಲಿ ಮಾಡ್ಕೊಂಡಿದ್ದೀವಿ. ಪಾರ್ಕಿಂಗೆಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ. ಟೈಮ್ ಬಂದು ಈಗ ಒಂದು 7 ಗಂಟೆ 7:30 ಆಗಿತ್ತು. ಇವಾಗ ಕುತ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇದ್ದಾವೆ, ಅವೆಲ್ಲ ಕೆಲಸ ಎಲ್ಲ ಮಾಡ್ಕೊಬೇಕು. ಸೋಮವಾರ ಅಲ್ವಾ, ಪೂಜೆ ಮಾಡಬೇಕು. ಅದಕ್ಕೆ ನನ್ನ ಮಗನಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡ್ತೀನಿ, ದೀಪ ಹಚ್ಬಿಡು ಅಂತ ಹೇಳಿದ್ದೀನಿ. ಅಷ್ಟರಲ್ಲೆಲ್ಲ ಕೆಲಸ ಎಲ್ಲ ಇವಾಗ ಕಾಫಿ ಎಲ್ಲ ಕುಡ್ಕೊಂಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಬರ್ಬೇಕು. ಸ್ವಲ್ಪ ಬಟ್ಟೆನೂ ಇದ್ದಾವೆ, ಅವೆಲ್ಲ ವಾಶ್ ಮಾಡ್ಕೊಬೇಕು ಇವತ್ತು. ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ತೀನಿ. ಮಧ್ಯಾಹ್ನ ಅಡುಗೆ ಮಾಡೋದು ಒಂದು ಇಟ್ಕೊತೀನಿ ಅಷ್ಟೇ. ಇನ್ನೆಲ್ಲ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತಲೇ ಲೇಟಾಗೆ ಟಿಫನ್ ಮಾಡೋಣ ಅಂತ ಎಲ್ಲ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಈ ಕಡೆ ಅಲ್ಲೆಲ್ಲ ಕಾಫಿ ಕುಡಿಯೋ ಅಷ್ಟರಲ್ಲಿ ಸಣ್ಣ ಮಾಡಿಟ್ಟಿದ್ದೆ ಹಾಲೆಲ್ಲ ಕಾಯಲಿ ಅಂತ. ಈ ಕಡೆ ಎಲ್ಲ ಹಾಲೆಲ್ಲ ಕಾಯ್ತಾ ಇದೆ. ಕಾಯ್ದಿತ್ತು ಆರಿಸ್ಬಿಟ್ಟು ಹಾಗೇ ಕಸ ಗುಡಿಸ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಕೊಟ್ಟೆ. ಹಾಗೆ ಪಾರ್ಕಿಂಗೆಲ್ಲನೂ ಒರೆಸ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಅವನು ಬಂದಿದ್ದಾನೆ ಮೇಲೇ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಇತ್ತು ಸ್ವಲ್ಪ ನೆನ್ನೆದು ಎಲ್ಲ ಹ್ಯಾಂಡ್ ವಾಶು. ನನ್ನ ಮಗಂದು ಹಂಗೆಲ್ಲ ನೆನ್ನೆ ಸಂಜೆ ಎಲ್ಲ ಬಿಚ್ಚಿಟ್ಟಿದ್ನಲ್ಲ, ಅದನ್ನು ಹಂಗೆ ಒಗಿತಾ ಇದ್ದೀನಿ. ಒಗೆದ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಆಮೇಲೆ ಅವನು ಸ್ನಾನ ಮುಗಿಸಿ ಅವ್ನು ದೀಪ ಹಚ್ಕೊತಾನೆ. ಅಷ್ಟರಲ್ಲಿ ಅನ್ನಕ್ಕೆ ಇಟ್ಕೊಡೋಣ ಅಂತ. ಇನ್ನೊಂದು ಚಿತ್ರಾನ್ನ ಗೊಜ್ಜೆ ಇತ್ತಲ್ಲ, ಸೊ ಅದಕ್ಕೆ ಅನ್ನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಸುಮ್ಮನೆ ನಾನು ಇವಾಗ ತೆಗ್ದು ಅಷ್ಟು ಚಿತ್ರಾನ್ನ ಗೊಜ್ಜು ಮಾಡಿಟ್ಟಿದ್ದೀನಿ. ಹಂಗೆ ಫ್ರಿಜ್ಜಲ್ಲೇ ಇಟ್ಕೊಂಡಿದ್ರೆ ಹಾಳಾಗ್ಬಿಡುತ್ತೆ, ಮರ್ತೋಗ್ಬಿಡ್ತೀನಿ ಮಾಡೋದು ಅಷ್ಟೇ ಮತ್ತು ತಿನ್ನೋದು ಅಷ್ಟೇ.
ಅದಕ್ಕೇ ಮಾಡಿಟ್ಟಿರೋದು ಹಂಗೆ ಹಾಳಾಗುತ್ತೆ ಅಂದ್ಬಿಟ್ಟು ಇವಾಗ ಬಿಸಿ ಅನ್ನಕ್ಕೆ ಇಟ್ಕೊಡ್ತೀನಿ. ಇವಾಗೆಲ್ಲ ಬಟ್ಟೆ ಒಗೆದ್ಬಿಟ್ಟು ನೀನು ದೇವ್ರ ದೀಪ ಹಚ್ಚು, ಕೆಳಗಡೆ ಹೋಗ್ಬಿಟ್ಟು ಆಮೇಲೆ ನೀನು ಸ್ನಾನ ಮುಗಿಸಿ ದೇವ್ರ ದೀಪ ಹಚ್ಚೋಷ್ಟ್ರಲ್ಲಿ ಅನ್ನಕ್ಕೆ ಇಟ್ಕೊಡ್ತೀನಿ. ಬಿಸಿ ಅನ್ನಕ್ಕೆ ಚಿತ್ರಾನ್ನ ತಿನ್ನೋರು ಅಂತ ಇದಕ್ಕೆ ಅವರು ಅಂದ್ಕೊಂಡು ಕುತ್ಕೊಂಡಿದ್ರು. ಮಾವಿನಕಾಯಿ ಚಿತ್ರಾನ್ನ ಅಲ್ವಾ, ಚೆನ್ನಾಗಿರುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದಾಗ ಮರ್ತೋಗ್ಬಿಟ್ಟಿರ್ತೀನಿ, ಹಂಗೆ ಇರುತ್ತೆ. ಎಷ್ಟೋ ದಿವಸ ಆದಮೇಲೆ ತೊಗೊಂಡೋಗಿ ಆಚೆ ಹಾಕ್ತೀನಿ. ಅದ್ರ ಬದಲು ತಿನ್ಬಿಡ್ಲಿ ಅಂದ್ಬಿಟ್ಟು ಮೊನ್ನೆ ಮಾಡಿದ್ದೆ, ಇವತ್ತು ಖಾಲಿ ಮಾಡಿಬಿಡ್ಲಿ ಅಂತ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಬಟ್ಟೆ ಎಲ್ಲ ಒಗೀತಾ ಇದ್ದೀನಿ. ಸ್ವಲ್ಪನೇ, ಜಾಸ್ತಿ ಏನಿಲ್ಲ. ನೆನ್ನೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ ಸಂಜೆ ಭಾನುವಾರ. ಇವತ್ತು ಸ್ವಲ್ಪನೇ ಇರೋದು, ಅವನ್ನೆಲ್ಲನೂ ಒಗೆದು ಇವಾಗೆಲ್ಲ ಜಾಲ್ಸಿ ಹಾಕೋತಾ ಇದ್ದೀನಿ. ಎಲ್ಲ ಹಾರಾಕ್ಬಿಟ್ಟು ಕೆಲಸ ಕೆಳಗಡೆ ಇದೆ, ಅಡುಗೆ ಮಾಡೋದು, ಇನ್ನು ಬಟ್ಟೆ ಎಲ್ಲ ಮಡಚಬೇಕು. ನೆನ್ನೆ ಎಲ್ಲ ಇದ್ದಿದ್ದು ಬಟ್ಟೆ ಎಲ್ಲ ಇದೇ ಆಗೋಗಿದೆ ಕೆಲಸಗಳು. ಅಂದರೆ ಇನ್ನೊಂದು ಏನಂದರೆ ನಮ್ಮ ಮನೆಯವರು ಅಲ್ಲಿ ಇದಕ್ಕೆ ಹೋಗಿದ್ದಾರಲ್ಲ, ಫಾರಿನ್ ಹೋಗಿದ್ದಾರಲ್ಲ, ಅವ್ರಿಗೇನು ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು ಅರ್ಜೆಂಟಾಗಿ. ಮತ್ತು ನನಗೇನು ಕೆಲಸ ಇಲ್ಲ, ಏನಿಲ್ಲ ಸದ್ಯಕ್ಕೆ. ಇವಾಗ ಗುರುವಾರನೋ ಯಾವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಬರಲಿ ಒಟ್ಟಿಗೆ, ಹಂಗೇ ಅವರು ಹಂಗೆ ಡ್ರಾಪ್ ಕೊಡ್ತಾರೆ. ಅದಕ್ಕೇ ಸೊ ಇವಾಗ ಸದ್ಯಕ್ಕೇನು ಹೋಗೋದಿಲ್ಲ, ಇನ್ನೊಂದು 2 ದಿವಸ. ಇನ್ನೇನು ಕೆಲಸ ಇರಲ್ವಲ್ಲ, ಬೆಳಗ್ಗೆನೇ ಸ್ವಲ್ಪ ತಣ್ಣಗಿರುತ್ತೆ ವೆದರು, ಅದಕ್ಕೆ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಬೆಳಗ್ಗೆನೇ ಇವಾಗೆಲ್ಲನೂ ಕೆಳಗಡೆ ಎಲ್ಲ ಕೆಲಸ ಮುಗಿಸಿ ಮೇಲೆ ಬಂದು ಬಟ್ಟೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾರಾಕ್ಬಿಟ್ರೆ 3/4% ಕೆಲಸ ಮುಗಿಯುತ್ತೆ. ಆಮೇಲೆ ಇನ್ನು ಬಟ್ಟೆ ಎಲ್ಲ ಇದ್ದಾವೆ ಮಡ್ಚೋವು, ಅವನ್ನೆಲ್ಲ ಮಡ್ಚ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ. ಇನ್ನು ಅಡುಗೆ ಮಾಡ್ಕೊಬೇಕು. ನೆನ್ನೆ ಚಿಕನ್ ಮಾಡಿದ್ದು ಸಾಂಬಾರು ಏನೂ ಇರಲಿಲ್ಲ, ಸೊ ಅದಕ್ಕೇ ಮಾಡ್ಕೊಬೇಕು. ಇವತ್ತು ಮಧ್ಯಾಹ್ನನಾರು ಮಾಡಲೇಬೇಕು, ಇಲ್ಲ ಸಂಜೆ ಆದರೂ ಮಾಡಲೇಬೇಕು ಅಡುಗೆ ಅಂತೂ. ನೋಡಿ ಇವಾಗೆಲ್ಲನೂ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅದೇ ನಮ್ಮ ಮನೆಯವ್ರು ಇದ್ದಿದ್ರೆ ಇಷ್ಟರಲ್ಲಿ ಮುಗಿಬೇಕು. ಇಷ್ಟೊತ್ತಿಗೆ ಈಗ ಅನ್ನಕ್ಕೆ ಇಡ್ತಾ ಇದ್ದೀನಲ್ಲ, ಟೈಮ್ ಬಂದು ಒಂದು 10 ಗಂಟೆ ಆಗಿದೆ. ಈ ಟೈಮಲ್ಲಿ ನಾನು ನಮ್ಮ ಮನೆಯವ್ರಿಗೆ ಆಲ್ರೆಡಿ ಟಿಫನೆಲ್ಲ ಮುಗಿಸಿ, ಎಲ್ಲ ಕೆಲಸ ಮುಗಿಸಿ, ನಾನು ಮುಗಿಸಿ ಆಫೀಸ್ಗೆ ಹೊರಟಿರ್ತಿದ್ವಿ. ಈಗ ನಾನು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಬೆಳಗ್ಗೆ ಬಿಸ್ಕೆಟ್ ತಿಂದಿದ್ರಲ್ಲ, ಏನು ಹಸ್ವು ಅಂತ ಏನು ಹೇಳಲಿಲ್ಲ. ಅದಕ್ಕೇ ಅವನು ಹಂಗೆ ಹೋಗಪ್ಪ ದೀಪ ಹಚ್ಬಿಡು ಅಂತ ಹೇಳ್ದೆ. ಅವನು ದೀಪ ಎಲ್ಲ ಹಚ್ಚಾಗಿತ್ತು. ಇವಾಗ ಅದಕ್ಕೆ ಅವನಿಗೆ ಟಿಫನೆಲ್ಲ ಕಲಸಿ ಕೊಡ್ತಾಯಿದ್ದೀನಿ. ನನ್ನ ತಂಗಿ ಮಗಳು ಮನೆಯಲ್ಲೇ ಇದ್ದಾಳಲ್ಲ, ಇಬ್ರಿಗೂ ಒಟ್ಟಿಗೆ ಹಾಕಿ ಕಲಿಸ್ಕೊಡ್ತಾಯಿದ್ದೀನಿ. ನಾನು ನಿಧಾನಕ್ಕಿಂತ ನನಗೆ ಏನು ತಿನ್ನಬೇಕು ಅನ್ನಿಸ್ದಾಗ ನಿಧಾನಕ್ಕೆ ತಿನ್ಕೊತೀನಿ. ಏನು ಹೊಟ್ಟೆಗೆ ಸದ್ಯಕ್ಕೆ ಏನು ಹಸ್ವೇನಿಲ್ಲ. ನನಗೆ ಯಾವಾಗ ಅನಿಸುತ್ತೋ ಅವಾಗ ತಿಂತಾಯಿದ್ದೀನಿ. ಮುಂಚೆ ಥರ ಬೆಳಗ್ಗೆನೇ ಕುತ್ಕೊಂಡು ತಿಂತಾಯಿಲ್ಲ. ನನಗೆ ಅನ್ನಿಸ್ದಾಗ ತಿಂತೀನಿ ಅಷ್ಟೇ. ತಿನ್ನಬೇಕು ಅನ್ನಿಸಿದ್ರೆ. ಸ್ವಲ್ಪ ವೆಯ್ಟ್ ಬೇರೆ ಗೇಯ್ನ್ ಆಗಿಬಿಟ್ಟಿದ್ದೀನಿ. ಒಂಥರ ತಿನ್ನೋಕ್ಕೂ ಒಂಥರ ಭಯ ಆಗುತ್ತೆ, ಏನು ತಿಂದ್ರೂ ಎಲ್ಲಿ ತಿರ್ಗಾ ಇನ್ನೂ ದಪ್ಪ ಆಗಿಬಿಡ್ತೀನಿ ಅನ್ನೋ ಅಂತ. ಆದಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ ಫುಡ್ಡಲ್ಲೆಲ್ಲನೂ. ನೋಡೋಣ ಹಿಂಗೆ ಇದಾಗುತ್ತೆ ಅಂತ. ಸ್ವಲ್ಪ ಫುಡ್ಡಲ್ಲಿ ಕಡಿಮೆ ಮಾಡಿ ಸ್ವಲ್ಪ ವೆಯ್ಟ್ ಲಾಸ್ ಆದಮೇಲೆ ಆಮೇಲೆ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಈಗ ಡೈರೆಕ್ಟಾಗಿ ಒಂದೇ ಸಲ ಎಕ್ಸಸೈಸ್ ಮಾಡೋಕ್ಕೂ ನಮ್ಗೆ ಇಂಟ್ರೆಸ್ಟ್ ಅಷ್ಟೊಂದು ಬರೋದಿಲ್ಲ. ಸ್ವಲ್ಪ ವೆಯ್ಟ್ ಲಾಸ್ ಆದಮೇಲೆ ಬಾಡಿ ಎಲ್ಲ ಫುಲ್ಲು ಫ್ರೀ ಇರುತ್ತಲ್ಲ, ಆವಾಗ ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆ ಸ್ವಲ್ಪ ಎದ್ದೇಳೋದು ಲೇಟ್ ಆಗ್ತಾಯಿದೆ. ಎದ್ದೇಳಬೇಕು, ಎದ್ದು ಮಾಡ್ಕೊಬೇಕು. ನೋಡೋಣ ಹಿಂಗಾಗುತ್ತೆ ಮುಂದೆ ನೋಡ್ತೀನಿ. ಈಗ ನೋಡಿ ಚಿತ್ರಾನ್ನ ಎಲ್ಲ ಕಲಸಾಯಿತು. ಇನ್ನೂ ಟೇಸ್ಟ್ ಹಂಗೆ ಚೆನ್ನಾಗೇ ಇದೆ ಈ ಚಿತ್ರಾನ್ನದ್ದು. ಬಿಸಿ ಅನ್ನ ಕಲಸಿರ್ತೀನಲ್ವ, ನನ್ನ ತಂಗಿ ಮಗಳೂ ಅಷ್ಟೇ ಚೆನ್ನಾಗಿದೆ ದೊಡ್ಡಮ್ಮ ಅಂತಿದ್ಲು, ನನ್ನ ಮಗನೂ ಅಷ್ಟೇ. ಟೇಸ್ಟ್ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ, ಎವರ್ ಗ್ರೀನ್ ಅದು ಯಾವಾಗೂ. ನೋಡಿ ಇವಾಗೆಲ್ಲನೂ ಹಾಕ್ಕೊಂಡು ಕೊಡ್ತಾಯಿದ್ದೀನಿ. ಹಂಗೆ ಅವನು ಕುತ್ಕೊಂಡು ತಿಂತಾಯಿದ್ರು. ನನಗೂ ಸ್ವಲ್ಪ ಕಾಲ್ ಬಂದಿತ್ತು, ಫೋನು ಎಲ್ಲ ಮಾತಾಡಿಕೊಂಡು ಹಂಗೇ ಇವಾಗ ಅವ್ರು ಟಿಫನ್ ಮಾಡ್ತಾಯಿದ್ರು. ನಾನು ಅದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇನ್ನೇನು ತಿಂದು ಆಯ್ತೈತೆ ಆವಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ. ಟಿ ವಿ ನೋಡ್ಕೊಂಡು ಕುತ್ಕೊಂಡು ತಿಂತಾಯಿದ್ರು. ಅದೇ ಬೇರೆ ಚಿತ್ರಾನ್ನ ಆಗಿದ್ರೆ ಬೇಡ 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 ಅಂದಿರೋರು, ಮಾವಿನಕಾಯಿ ಚಿತ್ರಾನ್ನ ಅಲ್ವಾ ಕುತ್ಕೊಂಡು ಚೆನ್ನಾಗಿದೆ ಅಂದ್ಕೊಂಡು ಕುತ್ಕೊಂಡು ಖಾಲಿ ಮಾಡಿದ್ದಾರೆ ನೋಡಿ. ಆಗಲಿ ನಾನು ಒಂದು 2 ನಿಮಿಷ, ಒಂದು 10 ನಿಮಿಷನ ಒಂದು 5 ನಿಮಿಷನ ಅಷ್ಟೇ ಕಾಲ್ ಮಾತಾಡಿದ್ದು. ಅಷ್ಟರಲ್ಲೆಲ್ಲ ಮುಗಿಸಿದ್ದಾರೆ. ಏನೋ ಹಿಂಗೆ ಇಷ್ಟಪಟ್ಕೊಂಡು ತಿನ್ಕೊಂಬಿಟ್ರೆ ಇಂಥವೇ ಅದೇ ಬೇಕು ಇದೇ ಬೇಕು ಅಂತ ಏನು ಹೇಳಿಲ್ಲ ಪಾಪ. ದೋಸೆ ಮಾಡು ಅಂತ ಹೇಳಿದ್ದು, ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಬೇಡ ಚಿತ್ರಾನ್ನನೇ ಕೊಡಿ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ತಿಂದಳು. ದೋಸೆ ಹಿಟ್ಟು ಇತ್ತು ಫ್ರಿಜ್ಜಲ್ಲಿ, ಅದನ್ನು ಹಾಕ್ಕೊಡ್ತೀನಿ ಅಂದರೆ ಬೇಡ ಅಂದ್ಲು ಅವಳು. ನೋಡಿ ಇವಾಗೆಲ್ಲ ಟಿಫನ್ ಮುಗೀತು. ನಾನು ಹಂಗೆ ಇನ್ನೂ ಎಣ್ಣೆ ಎಲ್ಲ ಖಾಲಿ, ನಾನು ಎಣ್ಣೆ ತಂದಿರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಮತ್ತಿನ್ನೂ ಸಾಮಾನೆಲ್ಲ ತರೋದು ಬಾಕಿ ಇದೆ, ಅದೆಲ್ಲನೂ ನಮ್ಮ ಮನೆಯವ್ರು ಬಂದಮೇಲೆ ತರಬೇಕು. ಈಗ ಸದ್ಯಕ್ಕೆ 1 ಲೀಟ್ರ್ ಅಷ್ಟು ಎಣ್ಣೆ ತರಿಸ್ಕೊಂಡಿದ್ದೀನಿ. ಇದನ್ನು ಹಂಗೆ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಇವಾಗ ಇವ್ರು ಏನಾರು ಕೇಳ್ತಾ ಇರ್ತಾರಲ್ಲ, ಈ ಸಂಡಿಗೆಗಳು ಏನಾರು ಕರ್ಕೊಡೋದು, ಬೋಂಡ ಬಜ್ಜಿ ಮಾಡೋದು, ಅದಕ್ಕೆ ಸದ್ಯಕ್ಕೆ ಈಗ 1 ಲೀಟ್ರ್ ಸಾಕು. ಅದನ್ನು ಅಷ್ಟನ್ನೇ ಉಪಯೋಗಿಸ್ಕೊತೀನಿ. ನಮ್ಮ ಮನೆಯವ್ರು ಬಂದಮೇಲೆ ಆಮೇಲೆ ಇದು ಸಾಮಾನೆಲ್ಲ ಇನ್ನೂ ಮನೆಗೆ ಸಾಮಾನೆಲ್ಲ ತರಬೇಕು, ಅದೆಲ್ಲ ಬರೆದಿಟ್ಕೊಂಡು ಹೋಗಿ ತರಬೇಕು. ನೋಡಿ ಇವಾಗ ಬಟ್ಟೆಗಳೆಲ್ಲ ಮಡ್ಚ್ಕೊತಾ ಇದ್ದೀನಿ ಅಷ್ಟೇ. ಇನ್ನೆಲ್ಲ ಕೆಲಸ ಮುಗಿಯಿತು. ಬಟ್ಟೆ ಎಲ್ಲ ಮಡ್ಚ್ಬಿಟ್ಟು ಎತ್ತಿಟ್ಬಿಟ್ರೆ ಮುಗ್ದೋಗುತ್ತೆ ಕೆಲಸ ಎಲ್ಲನೂ. ಆಮೇಲೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡ್ಕೊಬೇಕು. ಸ್ನಾನ ಗಿನ ಎಲ್ಲ ಮಾಡಿಕೊಂಡ್ರೆ ಮುಗಿಯಿತು ಅಷ್ಟೇ.
ಇವತ್ತಂತೂ ಎಷ್ಟು ಬೇಗನೆ ಕೆಲಸ ಮುಗಿಸ್ಕೊಂಬಿಟ್ಟಿದ್ದೀನಿ. 10 ಗಂಟೆ 10:30 ಅಷ್ಟರಲ್ಲಿ ಎಲ್ಲ ಕೆಲಸನೂ ಆಗೋಗಿತ್ತು ಇವತ್ತು. ಹಿಂಗೆ ಬೇಗನೆ ಮಾಡ್ಕೊಂಬಿಟ್ರೆ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ತಣ್ಣಗಿದ್ದಾಗೆ ಕೆಲಸ ಮಾಡ್ಕೊಂಬಿಟ್ರೆ ಎಲ್ಲ ಕೆಲಸನೂ ಆಗೋಗುತ್ತೆ. ಇನ್ನೇನು ಮಧ್ಯಾಹ್ನ ಅಡುಗೆ ಮಾಡ್ಕೊತೀನಿ, ಇಲ್ಲಾಂದರೆ ಈವ್ನಿಂಗ್ ಮಾಡ್ಕೊತೀನಿ. ಸದ್ಯಕ್ಕೆ ಅನ್ನ ಎಲ್ಲ ಇದೆ, ಆಮೇಲೆ ನೋಡ್ಕೊಳ್ಳೋಣ ಮಧ್ಯಾಹ್ನ ಮೇಲೆ ಇಲ್ಲ ಸಂಜೆ ಮೇಲೆ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ನೋಡೋಣ ಹೆಂಗಾಗುತ್ತೋ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.